ಮಂಡಲದ ಅಧಿವೇಶನ ಮುಂದಿನ ವಾರ ಮುಗಿಯಲಿದೆ. ಈ ಶುಕ್ರವಾರಕ್ಕೆ ಮುಗಿಯಲಿದೆ. ಬಹುಶಃ ಹಲವಾರು ವಿಷಯಗಳು ಚರ್ಚೆ ಆಗಿದ್ದಾವೆ. ಪರ ವಿರೋಧ, ಕೂಗಾಟ, ಕಿರುಚಾಟಗಳು ಅದು ಕೂಡ ಆಗಿದ್ದಾವೆ. ಒಂದು ನಾವು ಕಂಡಿದ್ದೇನಪ್ಪ ಅಂತಂದರೆ, ಯಾವ ರೀತಿ ಭಾಳ ಡೀಸೆಂಟಾಗಿ ಆ ಸಾರ್ವಭೌಮ ಸದನದಲ್ಲಿ ಚರ್ಚೆಗಳಾಗಬೇಕಾಗಿತ್ತು, ಅದು ಆಗದೇ ಇರ್ತಕ್ಕಂಥದ್ದು ನನ್ನಂಥ ಹಿರಿಯನಿಗೆ ಭಾಳ ವಿಷಾದವೆನಿಸಿದೆ. ಯಾಕೆ ಅಂತಂದರೆ, ಈ ಕಡೆ ಯಾರೋ ಕಳ್ಳ ಅಂತಾರೆ, ಆ ಕಡೆಗೆ ನಿಮ್ಮಪ್ಪ ಕಳ್ಳ ಅಂತಾರೆ. ನಾವು ಸಾರ್ವಭೌಮ ಸದನದ ಗೌರವ ಕಾಪಾಡಬೇಕಾದ್ದು ಸಾರ್ವಭೌಮ ಸದನದ ಸದಸ್ಯರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾನು ನಮ್ಮ ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರಲ್ಲಿ ಅತ್ಯಂತ ಅಭಿಮಾನದಿಂದ ಸ್ನೇಹಪೂರ್ವಕವಾಗಿ ವಿನಂತಿಸುತ್ತೇನೆ. ನಮ್ಮ ವರ್ತನೆಗಳು ಬದಲಾವಣೆ ಬೇಕು, ನಮ್ಮ ಚಿಂತನೆಗಳು ಬದಲಾವಣೆ ಆಗಬೇಕು. ನಿಜ, ನಾವೆಲ್ಲರೂ ಕೂಡ ಒಂದೊಂದು ಪಾರ್ಟಿನಲ್ಲಿ ಇದ್ದೇವೆ, ಅದು ಬೇರೆ. ಪಾರ್ಟಿನೇ ಬೇರೆ, ಜನರ ಪರವಾಗಿ ಹೋರಾಟ ಮಾಡೋದೇ ಬೇರೆ. ಪಾರ್ಟಿ ಇರ್ತದೆ, ಅದೇನು ತೊಂದರೆ ಇಲ್ಲ. ಆದರೆ ಪಾರ್ಟಿಯನ್ನು ಟ್ಯಾಗ್ ಮಾಡಿಕೊಂಡು ನಾವು ಚರ್ಚೆ ಮಾಡೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ಸೊ ಬಜೆಟ್ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ಸಿದ್ದರಾಮಯ್ಯನವರ 15ನೇ ಬಜೆಟ್ ಮಂಡನೆಯಾಗಿ ಒಪ್ಪಿಗೆ ಕೂಡ ಪಡ್ಕೊಂಡಿದೆ. ಬಜೆಟ್ನಲ್ಲಿ ಹಲವಾರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕಾರ್ಯಕ್ರಮಗಳು ಇದ್ದಾವೆ ಮತ್ತು ಕೆಲವು ಕಾರ್ಯಕ್ರಮಗಳು ಹಣದ ಅಭಾವದಿಂದ ಅದು ಏನಾಗ್ತವೋ, ಅನುಷ್ಠಾನ ಆಗ್ತವೋ ಇಲ್ಲವೋ ಅಂತಕ್ಕಂಥ ಅನುಮಾನವೂ ಕೂಡ ಇದೆ. ಹಾಗಾಗಿ ಏನೇನು ಬಜೆಟ್ನಲ್ಲಿ ಈ ರಾಜ್ಯದ ಜನರಿಗೆ ಸರ್ಕಾರ ಹೇಳಿದ್ದು, ಭರವಸೆ ಕೊಟ್ಟಿದ್ದು, ಅದೆಲ್ಲವೂ ಕೂಡ ಅಕ್ಷರಶಃ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ನಾವು ಹಳ್ಳಿ ಜನ ಸೂಟ್ ಸರ್, ಈ ಕಡೆ ನೋಡಿ ಸರ್. ಇನ್ನೂ ಜನ ಇಲ್ಲ ಅಲ್ಲಿ.